Audio Jungle. Audio Jungle. ಈಗ ಪೊಲೀಸ್ ಆಫೀಸನ್ನ ವೀಕ್ಷಣೆ ಮಾಡೋದು ಎಲ್ಲರೂ ಅಲ್ಲೇ ಸಾಹೇಬ್ರು ಹೇಳ್ತಾರೆ, ಅದನ್ನ ಹೇಳಿದ್ದನ್ನ ಕೇಳ್ಬೇಕು. ಅಲ್ಲಿ ಯಾರು ಇರ್ತಾರೆ ಏನು ನೋಡು ನೋಡಿ. ಶ್ರೀ ಸಾಹೇಬರಿಗೆ, ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಸಾಹೇಬರಾದಂಥ ಶ್ರೀ SP ಹಿರೇಕುಲ್ಬಾರ್ ಸಾಹೇಬರು, PSI ಸಾಹೇಬರು ಒಂದೆರಡು ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮ ನಾವು ಯಾಕೆ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ ಅಂದರೆ, ತಾಯಿ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಅನ್ನುವ ಹಾಗೆಯೇ ತಾಯಿಯವರಿಗೆ ನಾವು ತಿಳುವಳಿಕೆಯನ್ನು, ಸುತ್ತಮುತ್ತಲಿನ ಒಂದು ಇಲಾಖೆ ತಿಳುವಳಿಕೆ ಇದ್ದರೆ ಅದು ಮಗುವಿಗೆ ಮುಟ್ಟುತ್ತೆ ಅನ್ನೋ ಉದ್ದೇಶ. ಮತ್ತು ಇನ್ನೊಂದು, ನಾವು 4 ಗೋಡೆ ಮಧ್ಯದೊಳಗೆ ಪಾಠವನ್ನು ಮಾಡಿರ್ತೀವಿ. ಪೊಲೀಸ್ ಅಂತಂದರೆ ಈ ಕ್ಯಾಸ್ ದ ಟೈಪ್ಸ್ ಅಂತೇಳಿ ನಮ್ಮ ಪಾಠದಲ್ಲಿ ಬಂದಿರುತ್ತೆ. ಅದರ ಮುಂದಿಂದಾಗಿ ಪೊಲೀಸರಂದರೆ ಮಕ್ಕಳಿಗೆ ಭಯ ಇರುತ್ತೆ. ಇಲ್ಲಿ ಬಂದು ಅವರು ವಿಸಿಟ್ ಮಾಡೋದ್ರಿಂದ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಪೊಲೀಸ್ ಇಲಾಖೆಯಿಂದ ಸಹಾಯ ಆಗುತ್ತೆ. ಮತ್ತು ಮಕ್ಕಳು ಒಂದು ಗುರಿಯನ್ನು ಇಟ್ಕೊಳ್ಳಿಕ್ಕೆ, ಈಗ ತಾನೇ ಅವರು PSI ಇಬ್ಬರನ್ನ ಒಂದು ಸಣ್ಣ ವಯಸ್ಸಿನಲ್ಲಿ ಈ ಒಂದು ಮಣ್ಣು ಭೂಮಿಯಲ್ಲಿ ಬಸವಣ್ಣವರು 8ನೇ ವಯಸ್ಸಿನಲ್ಲಿ ಒಂದು ವಿಶ್ವಗುರು ಆಗಿ ಹೋದಂಥ ಸ್ಥಾನ ಇದೆ. ಅದಕ್ಕೆ ಎಳೆ ಮಕ್ಕಳಿಗೆ ನಾವು ಪ್ರಾಕ್ಟಿಕಲಿ ತಿಳುವಳಿಕೆ ಫೀಲ್ಡ್ ಆಬ್ಸರ್ವೇಷನ್ ಮಾಡೋದ್ರಿಂದ ಮಕ್ಕಳಿಗೆ ಮುಂದಿನ ಗುರಿಯನ್ನು ಮತ್ತು ತಾಯಿಯರು ಹೇಳಿಕೆ ಮನೆಯೊಳಗೆ ಇಂತಲ್ಲಿ ಹೋಗಿದ್ದೀವಿ, ನೀನು ಆ ಥರ ಆಗಬೇಕು ಅಂತೇಳಿ ಹೀಗೆ ಒಂದು ಗುರಿ ಇಟ್ಕೊಂತ ಪ್ರಯತ್ನ ಮಾಡ್ಕೊಂತ ಹೋದರೆ ಮುಂದೆ ಆ ಮಕ್ಕಳು PSI ಸಾಹೇಬ್ರ ಅಥವಾ ದೊಡ್ಡ ದೊಡ್ಡ ಹುದ್ದೆಯನ್ನು ಮತ್ತು ಪೊಲೀಸ್ ಹುದ್ದೆಯನ್ನು ಯಾವ ರೀತಿ ಅವ್ರು ಪಡ್ಕೋಬೇಕು ಅನ್ನೋದನ್ನು ಮಾಹಿತಿ ಸಿಗುತ್ತೆ ಅನ್ನೋದರಿಂದ ನಾವು ಇದನ್ನು ಮಾಡಿದ್ದೀವಿ ರೀ. ಸಾಹೇಬರಿಗೆ ಮತ್ತು ಈ ಒಂದು ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಯವರಿಗೆ ನಮ್ಮ ಶಾಲೆಯ ಮತ್ತು ವಿದ್ಯಾರ್ಥಿ ಪರವಾಗಿ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಯ ಪರವಾಗಿ ಈ ಒಂದು ಕಾರ್ಯಕ್ರಮ ತಮ್ಮ ಸಹಯೋಗದೊಂದಿಗೆ ನಮಗೆ ಇಲ್ಲಿ ನೆರವೇರಲಿಕ್ಕೆ ಇಷ್ಟೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ. ನಮಗೆ ವಂದನೆ ಅಭಿನಂದನೆಗಳನ್ನು ಹೇಳ್ತಾ ನಾವು ಈಗ ಮಕ್ಕಳನ್ನೇ ಲೈನ್ ಮಾಡಿಸಿ ತಮ್ಮ ಆಫೀಸಿಗೆ ನಾವು ಒಂದಿಷ್ಟರಲ್ಲಿ ಫಸ್ಟ್ ಈಗ ಇಲ್ಲಿವರೆಗೆ ಹೇಳಿದರೆ ಸಾಹೇಬ್ರ, ಅದಕ್ಕೆ ತಾಯಂದಿರಿಗೂ ಗೊತ್ತಾಗುತ್ತೆ ರೀ. ಮೊದಲು ಯಾರು ಇರ್ತಾರೆ, ನಾವು ಯಾರನ್ನ ಭೇಟಿ ಆಗಬೇಕು, ಒಂದು ಟ್ರಿಯಲ್ ನೋಡ್ಕೊಂಡು ಒಂದು ರೌಂಡ್ ಮುಂದೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಂದುಬಿಡ್ತೀವಿ ಸರ್. ಥ್ಯಾಂಕ್ಸ್ ಸರ್, ನಮಸ್ತೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವ ನೀನು, ನೀ ಅಲ್ಲದೆ ಮತ್ಯಾರಿಲ್ಲವಯ್ಯ ನಮ್ಮ ಕೂಡಲ ಸಂಗಮ ದೇವ. ಹಾವಿನ ಡಂಕು ಹುತ್ತಕ್ಕೆ ಸಶಿಣ, ನದಿಯ ಡಂಕು ಸಮುದ್ರಕ್ಕೆ ಸಶಿಣ, ನಮ್ಮ ಕೂಡಲ ಸಂಗಣ ಶರಣರ ಡಂಕು ಲಿಂಗಕ್ಕೆ ಸಶಿಣ ಮಾಡಿ. ಧನ್ಯವಾದಗಳು. ವಚನ ಪಠಣ ಮಾಡಿದಂಥ ವಿದ್ಯಾರ್ಥಿಗೆ ಧನ್ಯವಾದಗಳು. ಯಾವ್ಯಾವ ನೋಡ್ರಿ, ಎಲ್ಲೆಲ್ಲಿ ನೋಡ್ರಿ, ಇಲ್ಲಿ ಹೋಗಾಗ ತಿರ್ಗಾಡಾಗ ನೋಡ್ರಿಲ್ಲ ಅವ್ರಿಗೆ. ನಿಮ್ಗೆ ಯಾವಾಗ ಪೊಲೀಸರಿಗೆ ಭೇಟಿ ಆಗ್ಬೇಕು, ಯಾವಾಗ ಭೇಟಿ ಆಗ್ಬೇಕು ಗೊತ್ತದ? ಇಲ್ಲಿಲ್ಲ ಜಾತ್ರೆ ಕಳ್ಕೊಂಡಿರ್ತಿರಲ್ಲ, ಯಾರು ಏನು ಗೊತ್ತಿರ್ತಿಲ್ಲಲ್ಲ, ಅವಾಗ ಪೊಲೀಸರಿಗೆ ಅಲ್ಲಿ ಯಾರು ಕಾಣ್ತಾರಲ್ಲ ಇಲ್ಲಿ ತೋರಿಸ್ತೀವಿ ನಿಮಗೆ. ಸಾಬಿ ಡ್ರೆಸ್ ನೀವು ಬಂದಿದ್ರಲ್ಲ ಅಂಥ ಡ್ರೆಸ್ ನೀವು ಹೋಗಿ ಭೇಟಿಯಾಗಿ ಹಿಂಗೆ ಕಳ್ಕೊಂಡಿವ್ರಿ, ನಮ್ಮ ಊರು ಸರಿ ಅಂತ ಅವ್ರಿಗೆ ಹೇಳ್ಬೇಕು. ಗೊತ್ತಾಯ್ತಾ? ಈಗ ಸಾಲಿಗೆ ಬರೋತ್ತಿಗೆ ಎಲ್ಲ ಮಿಸ್ ಬೇರೆ ಕಡೆ ಹೋಗಿರ್ತಿರಲ್ಲ, ಮನೆಗೆ ಗೊತ್ತಾಗಲ್ಲ, ಅವಾಗ ಪೊಲೀಸರಿಗೆ ಭೇಟಿ ಆಗ್ಬೇಕು ನೀವು. ಗೊತ್ತಾಯ್ತು ರೀ? ಪೊಲೀಸರು ಹೆಂಗಿರ್ತಾರಂತ ಗೊತ್ತಾಗಿಲ್ಲ.
ಮನ್ಯಾಗ ಅಂಜಿಕೆ ಹಾಕಿರಲ್ಲ ದಾಂಧಲಿ ಮಾಡಿದ್ರೆ ಪೊಲೀಸರಿಗೆ ಕೈ ಕೊಡ್ತಿತ್ತೆ ಕಾಲ್ ನಂಬರ್ ಹೇಳ್ರಿ ಸರ್ ತಮ್ಮ ಇಲಾಖೆ ಕಾಲ್ ನಂಬರ್ ಈಗ 108 ಫೈರ್ 112 ಯಾವ ಹಚ್ಬೇಕು ಪೊಲೀಸ್ ಇಲಾಖೆ ನೀವು ಕರೆ ಮಾಡಿ 112 ನಿಮ್ಗೆ ಏನೇ ತೊಂದರೆ ಆದ್ರೆ ಅಥವಾ ಕಳ್ಕೊಂಡ್ರೆ ಏನೇ ಮಾಡಿದ್ರೆ ಅಂದ್ರೆ 112 ಹಚ್ಬೇಕು ನಿಮ್ಮ ಮನ್ಯಾಗ ನಿಮ್ಮ ಪಪ್ಪ ಹೊಡ್ಯಾನ 112 ಹಚ್ಬಾರ್ದು 112 ಹಚ್ಬಾರ್ದು ನೀವು ಎಲ್ಲ ಕಳ್ಕೊಂಡ್ರಿ ಅಥವಾ ಏನ್ರ ಆಯ್ತು ಅಂದ್ರೆ ಒಂದು ನಿಮಗೆಲ್ಲ ಏನು ಗೊತ್ತಿರ್ಬೇಕಂದ್ರೆ ನಿಮ್ಮ ಪಪ್ಪನ ಹೆಸರು ನಿಮ್ಮ ಮಮ್ಮಿ ಹೆಸರು ನಿಮ್ಮ ಅಡ್ಡ ಹೆಸರು ಯಾವ ಓಣ್ಯಾಗಿರ್ತೀರಿ ಯಾವ ಊರಾಗಿರ್ತೀರಿ ಇವೆಲ್ಲ ಹೇಳ್ಯಾರಿಲ್ಲ ಶಾಲೆಗೆ ಹೇಳ್ಯಾರ ಇಲ್ಲ ಹೇಳಿಕಂದ್ರು ನೀವು ತಿಳ್ಕೊಬೇಕದು ಮನ್ಯಾಗ ಹೋಗಿ ಹೇಳ್ರಿ ನನ್ನ ಹೆಸರೇನು ನಮ್ಮ ಅಪ್ಪರ ಹೆಸರೇನು ಅಡ್ಡ ಹೆಸರೇನು ಅಂತ ಕೇಳ್ರಿ ಮನ್ಯಾಗ ಗೊತ್ತಾಯ್ತ್ರಿ ನೀವು ಏನಾಗ್ಬೇಕಂತ ಮಾಡ್ರಿ ಮುಂದೆ ಏನಾಗ್ಬೇಕಂತ ಮಾಡ್ರಿ ಹೇಳ್ರಿ ಈಗ ನೋಡಿ ಒಂದೇ ಹೇಳ್ಬೇಡ್ರಿ ನಾವು ಸಿನಿಮಾದಾಗೆಲ್ಲ ನೋಡಿರ್ತೀವಿ ಹಂಗೆ ಒಂದೇ ಹೇಳ್ಬೇಡ್ರಿ ಗೊತ್ತಾಯ್ತ್ರಿ ಈಗ ಇದು ಪೊಲೀಸ್ ಸ್ಟೇಷನ್ ಗೊತ್ತಾಯ್ತ್ರಿ ಹೆಂಗಿರ್ತದ ಬೋರ್ಡ್ ಈಗ ನೋಡ್ರಿ ಯಾರು ಹೋದ್ರಿ ನೋಡೋಣ ಮೇಲೆ ವೈಟ್ ಕಲರ್ ಬರ್ದಿರ್ತಾರ ಓದ್ಲಕ್ ಬರ್ತದ ಓದ್ರ ನೋಡ್ರಿ ಏನಂತ ಬರ್ತಾರ ಪೊಲೀಸ್ ಪ್ಯಾಕೇಜ್ ಬಸವನ ಪ್ಯಾಕೇಜ್ ಅಲ್ಲ ಒಲೆ ಪೊಲೀಸ್ ಠಾಣೆ ಬಸವನ ಬಾಗೇವಾಡಿ ಅಂತ ಬರ್ತಾರಿಲ್ಲ ಎಲ್ರು ಇದ್ರು ಇದು ಒಂದೇ ಊರಲ್ಲ ಎಲ್ಲೇ ಹೋದ್ರು ಕಳ್ಕೊಂಡ್ರಿ ಯಾರಿಗೆ ಭೇಟಿ ಆಗ್ಬೇಕು ಮೊದಲ ಪೊಲೀಸ್ ಎಲ್ಲೇ ಕಳ್ಕೊಂಡ್ರಂದ್ರೆ ಪೊಲೀಸರು ಭೇಟಿ ಯಾರು ಇಲ್ಲಿಕಂದ್ರೆ ಬಸ್ ಸ್ಟ್ಯಾಂಡ್ನಾಗ ಕಳ್ಕೊಂಡ್ರಂದ್ರೆ ಅಲ್ಲಿ ಕಂಟ್ರೋಲರ್ ಅಂತ ಇರ್ತಾರೆ ಬಸ್ ಸ್ಟ್ಯಾಂಡ್ನಾಗ ಇರ್ತಾರಿಲ್ಲ ಅಲ್ಲಿ ಕಂಡಕ್ಟರ್ ಡ್ರೈವರ್ಗೆ ಅವ್ರಿಗೆ ಭೇಟಿ ಯಾರು ಅವ್ರು ಬೇರೆದವ್ರು ಭೇಟಿ ಮಾಡಿಸ್ತಾರೆ ಗೊತ್ತಾಯ್ತಾ ಇಲ್ಲಿ ಜಾತ್ರೆ ಕಳ್ಕೊತಿರಲ್ಲ ಅಲ್ಲಿ ಅಲ್ಲೆಲ್ಲ ಇರ್ತಾರೆ ಅವ್ರಿಗೆ ಭೇಟಿ ಆಗ್ಬೇಕು ಮತ್ತು ಯಾರೇ ಆಟೋದವ್ರು ಕರೀತಾರ ಬಸ್ನವ್ರು ಕರೀತಾರ ಅಂತ ಹೋಗ್ಬಾರ್ದು ಮಕ್ಕಳ ಕಳ್ರು ಇರ್ತಾರೆ ಮಕ್ಕಳ ಕಳ್ರು ಇರ್ತಾರೆ ಅವ್ರ ಜೋಡಿ ಹೋಗ್ಬಾರ್ದು ಯಾರೇ ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ಅವ್ರ ಜೋಡಿ ಹೋಗ್ಬಾರ್ದು ನಿಮ್ಮ ಪಪ್ಪ ಮಮ್ಮಿ ನಿಮ್ಗೆ ಯಾರು ಅತಿ ಆತ್ಮೀಯರು ಇರ್ತಾರಲ್ಲ ಅವ್ರು ಕರೆದ್ರೆ ಮಾತ್ರ ಹೋಗ್ಬೇಕು ಗೊತ್ತಾಯ್ತಾ ಅವ್ರು ಏನು ಮಾಡ್ತಾರೆ ಮಕ್ಳು ಕರ್ಕೊಂಡು ಹೋಗಿ ಕಣ್ಣು ಕಿತ್ತಿದು ಕಿಡ್ನಿ ತೆಗೆದು ಮಾಡ್ತಿರ್ತಾರೆ ಗೊತ್ತಿರಲಿ ಅವ್ರು ಯಾರು ಕರೆದ್ರು ಹೋಗ್ಬೇಡ್ರಿ ಏನು ಗೊತ್ತಾಯ್ತು ಪೊಲೀಸ್ ಸ್ಟೇಷನ್ ನೋಡ್ತೀರಿ ಪೊಲೀಸ್ ಸ್ಟೇಷನಾಗ ಏನೇನು ನೋಡಪ್ಪ ಪೊಲೀಸ್ ಸ್ಟೇಷನ್ ಒಳಗಡೆ ಇಲ್ಲಿ ಒಟ್ಟೆ ಇಬ್ರು ಇರ್ತಾರೆ ಕಾಣ ಪಹರೆಗಾರರು ಅಂತೇಳಿ ಸ್ಟೇಷನ್ ತಯಾರೊಬ್ರು ಇರ್ತಾರೆ ಸ್ಟೇಷನ್ ಬಂದವ್ರಿಗೆ ಸಾಂತ್ವನ ಹೇಳಕ್ಕೆ ಯಾರು ದುಃಖದಿಂದ ಬಂದಿರ್ತಾರಲ್ಲ ಅವ್ರಿಗೆ ದುಃಖ ಮಾಡಿಸ್ಲಿಕ್ಕೆ ಒಬ್ರು ಇರ್ತಾರೆ ಅವ್ರ ಸಮಸ್ಯೆಗೆ ಸ್ಪಂದನೆ ಮಾಡ್ಲಿಕ್ಕೆ ಒಬ್ರು ಇರ್ತಾರೆ ಅವ್ರ ಮೇಲ್ಗಡೆ ಏನು ಇರ್ತಾರಲ್ಲ ಪಿ ಎಸ್ ಐ ಸಾಹೇಬ್ರು ಇರ್ತಾರೆ ಪಿ ಎಸ್ ಐ ಸಾಹೇಬ್ರ ಮೇಲ್ಗಡೆ ಏನದಲ್ಲ ಬಂದಿದ್ರಲ್ಲ ಪಿ ಎಸ್ ಸಾಹೇಬ್ರು ಅವ್ರು ಇರ್ತಾರೆ ಅವ್ರಾದ್ಮೇಲೆ ಏನದಲ್ಲ ಈಗ ಕೇಸ್ ಮಾಡ್ಕೋತ ಅಂತ ಹೇಳಿದ್ರಲ್ಲ ಸಾಹೇಬ್ರು ಆ ಕೇಸ್ ಮಾಡ್ಕೊಂಡಿದ್ದನ್ನು ಪ್ರಕ್ರಿಯೆ ಮಾಡ್ಲಿಕ್ಕೆ ಒಂದು ಟೀಮ್ ಇರ್ತದೆ ಒಳಗಡೆ ಅದನ್ನು ನಿಮಗೆ ತೋರಿಸ್ತೀವಿ ಮತ್ತು ಯಾರೇ ದಾಖಲೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಕರ್ಕೊಂಡ್ಬಂದೀವಿ ಒಳಗಡೆ ಇರ್ತೀವಿ ಜೈಲು ಇರ್ತಿರ್ತದೆ ಅದು ಜೈಲು ತೋರಿಸ್ತೀವಿ ನಿಮಗೆ ಗೊತ್ತಾಯ್ತು ರೀ ಮೊದಲೆಲ್ಲ ಹೆಂಗಿತ್ತಂದ್ರೆ ಬರೀ ಕಾಗದ ಬರೀತಿದ್ವಿ ಈಗೇನು ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ನಾಗ ಅದ ಕಂಪ್ಯೂಟರ್ ಜಗತ್ತದ ಅದಕ್ಕೆ ಕಂಪ್ಯೂಟರ್ ಸಿಸ್ಟಮ್ ತೋರಿಸ್ತೀವಿ ನಿಮಗೆ ಅಲ್ಲಿ ಯಾರ್ಯಾರು ಏನೇನು ವರ್ಕ್ ಮಾಡ್ತಾರಂತ ಹೇಳ್ತೀವಿ ಗೊತ್ತಾಯ್ತು ರೀ ಬರ್ರಿ ಥ್ಯಾಂಕ್ಸ್ ಹೇಳಿ ಸರ್ ಎಲ್ಲರೂ ಥ್ಯಾಂಕ್ಸ್ ಹೇಳಿ ಸರ್ ಧನ್ಯವಾದಗಳು ಸರ್ ಸುನು ಇದು ಇಸ್ಕೊಂಡವ್ರು ಈ ಕಡೆ ಬರ್ರಿ ಇದು ಅಂತ ಬರ್ರಿ ಯಾರು ತಗೊಂಡಿಲ್ಲ ಇಲ್ಲ ಸಾಹೇಬ್ರಿಗೆ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಷ್ಟೇ ಫೋಟೋ ಸಂಖ್ಯೆ ಕೊಟ್ಟು ತೆಗಿತಾರೆ